ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಸ್ನೇಹಿತರೆ, ನಾನು ಪ್ರತಿನಿತ್ಯವೂ ಒಂದಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನಿಮಗೆ ಕಾಣಿಸ್ಕೊಳ್ತಿರ್ತೀನಿ. ಯಾಕೆಂದರೆ ಕೆಲವು ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ತೇನೆ, ಕೆಲವು ಯೂಟ್ಯೂಬ್ ಚಾನಲ್ಗಳಿಂದಲೂ ಕಾಣಿಸ್ಕೊಳ್ತಿರ್ತೇನೆ. ಒಂದಲ್ಲ ಒಂದು ವಿಚಾರಗಳನ್ನು ನಿಮಗೆ ಹೇಳ್ತಾ ಇರ್ತೇನೆ. ನನಗೆ ತುಂಬ ಜನ ಕ್ಲೈಂಟ್ಸ್ ಬರ್ತಾರೆ, ತುಂಬ ಜನ ನನ್ನನ್ನು ಕೇಳ್ತಿರ್ತಾರೆ, ಗುರುಗಳೇ ನಾನು ಇಂತಹ ವ್ಯಕ್ತಿ ಹೆಸರು, ನನಗೆ ಇಂತಹ ನಕ್ಷತ್ರ ರಾಶಿಗಳಿದೆ, ನಾನು ಏನು ಮಾಡೋದು, ನನಗೆ ಟೈಮ್ ಚೆನ್ನಾಗಿಲ್ಲ ಅಂತಾರೆ. ಟೈಮ್ ಚೆನ್ನಾಗಿದೆ ಅಂತ ಕೆಲವು ಜ್ಯೋತಿಷಿಗಳು ಹೇಳ್ತಾರೆ, ಆದರೂ ನನಗೆ ಸಮಸ್ಯೆಗಳು, ವ್ಯವಹಾರದಲ್ಲಿ ಅಡೆತಡೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಎಲ್ಲವೂ ಕಾಣಿಸ್ಕೊಳ್ತಲೇ ಇರ್ತದೆ. ಗುರುಗಳೇ, ಇದಕ್ಕೆ ಏನಾದರೂ ಒಂದು ಸಣ್ಣದಾದ ಒಂದು ಮಾರ್ಗಸೂಚಿಗಳನ್ನು ಹೇಳಿ. ಖಂಡಿತವಾಗಿ ನಾನು ಹೇಳುವಂಥದ್ದು, ಪ್ರತಿಯೊಂದು ರಾಶಿವರೆಗೂ ಒಂದು ಉಚ್ಚ ಸ್ಥಾನ, ಒಂದು ನೀಚ ಸ್ಥಾನ, ಅಂದರೆ ಒಂದು ಒಳ್ಳೆಯದು ಒಂದು ಕೆಟ್ಟದಿದ್ದೇ ಇರುತ್ತೆ. ಒಂದು ರಾಶಿ ಒಳ್ಳೆಯದಾಗಿದ್ರೆ ಇನ್ನೊಂದು ರಾಶಿ ಕೆಟ್ಟದಿದ್ದೇ ಇರುತ್ತೆ. ಎಲ್ಲ ರಾಶಿಗಳು, ಒಂದು ರಾಶಿಗೆ ಉದಾಹರಣೆ ಒಂದು ಮೇಷರಾಶಿ ಅಂತ ತಿಳ್ಕೊಳ್ಳೋಣ, ಆ ರಾಶಿ ಎಲ್ಲ ಗ್ರಹಗತಿಗಳು ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ಯಾವುದೂ ಬರುತ್ತೆ. ಯಾವುದೋ ಒಂದು ದೋಷಗಳಲ್ಲಾದರೂ ಇದ್ದೇ ಇರುತ್ತೆ. ಹಾಗೇನು ಮಾಡುತ್ತೆ, ನಿಮಗೆ ಕಾಡಲಿಕ್ಕೆ ನಿಮಗೆ ಶುರು ಮಾಡುತ್ತೆ. ನಾನು ಹೇಳುವಂಥದ್ದು, 10 ಜನ ಒಳ್ಳೆಯವರಿದ್ದು ಅದರಲ್ಲಿ ಒಬ್ಬ ಕೆಟ್ಟವನಿರ್ತಾನೆ. ಅವನೇನು ಮಾಡ್ತಾನೆ, 9 ಜನಗಳು ಒಳ್ಳೆಯದನ್ನು ಮಾಡ್ತಿದ್ರು ಸಹ ಒಬ್ಬನಾದರೂ ಒಂದು ಕೆಟ್ಟದೇನೋ ಒಂದು ಹಬ್ಬಿಸ್ಲಿಕ್ಕೆ ಶುರು ಮಾಡ್ತಾನೆ. ಈ 9 ಜನ ಏನು ಹೊಗಳಿಕೆಯನ್ನು ಮಾಡ್ತಾರೆ, ಆ ತೆಗಳಿಕೆಯನ್ನು ಒಬ್ಬನೇ ಮಾಡ್ತಾನೆ. ಈ ತೆಗಳಿಕೆ ಕೆಟ್ಟು ಅನ್ನೋಂಥದ್ದು ಬೇಗ ಪಸರಿಸಿಕೊಳ್ಳುತ್ತೆ, ಅದು ಬೇಗ ಅದು ಪ್ರಚಾರಕ್ಕೆ ಬರುತ್ತೆ. ಒಳ್ಳೆಯದನ್ನು ಮಾಡುತ್ತೆ, ನಿಧಾನವಾಗಿ ಪ್ರಚಾರಕ್ಕೆ ಬರುತ್ತೆ. ಇಷ್ಟೇ ಸಮಸ್ಯೆ ನಮಗೆ. ಈ ಕೆಟ್ಟವನು ಒಬ್ಬ ಇರ್ತಾನಲ್ಲ, ಅವನು ಯಾರು ಕೆಟ್ಟವನು ಅಂತ ತಿಳ್ಕೊಳ್ಬೇಕು ನಾವು. ಈ ರಾಶಿಗಳಲ್ಲಿ ಯಾವ ರಾಶಿ ನಮಗೆ ಸ್ವಲ್ಪ ದೋಷದಲ್ಲಿದೆ ಅಂತ ತಿಳ್ಕೊಂಡು ಆ ರಾಶಿಗೆ ಸಂಬಂಧಪಟ್ಟಂತಹ ಹರಳನ್ನು ಧರಿಸ್ಕೊಳ್ಬೇಕು. ಉದಾಹರಣೆ, ಈಗ ಮೇಷರಾಶಿ ಅಂತ ಹೇಳ್ಕೊಳ್ಳೋಣ. ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿ ಶನಿ ತುಂಬ ಚೆನ್ನಾಗಿದ್ದಾನೆ, ತುಂಬ ಪ್ರಶಸ್ತ. ಆದರೆ 12ನೇ ಮನೆಯಲ್ಲಿ ರಾಹು ಇದ್ದಾನೆ, ಜನ್ಮದಲ್ಲಿ ಗುರು ಇದ್ದಾನೆ. ನಿಮಗೆ ಶನಿ ದೋಷವೂ ಇಲ್ಲ, ಗುರುದೋಷವೂ ಇಲ್ಲ, ಆದರೆ ರಾಹು ದೋಷ ನಿಮಗಿದೆ ನೋಡಿ. ಇಂತಹವ್ರು ಏನು ಮಾಡಬೇಕು ಅಂತ ಅಂದರೆ, ಆ ರಾಹುವಿನ ಬಣ್ಣದ ಹರಳನ್ನು ಧರಿಸ್ಕೊಳ್ಳುವುದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಏನು ಮಾಡಬೇಕು ಅಂತಂದರೆ, ಪ್ರತಿಯೊಂದು ರಾಶಿಗೂ ಸಹ ಇಂಥ ಹರಳುಗಳಾಗತ್ತೆ, ಇಂಥ ಹರಳುಗಳು ಆಗೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಮತ್ತೆ ಪ್ರತಿಯೊಂದು ರಾಶಿಯವರೆಗೂ ಸಹ ಇಷ್ಟೇ ಕ್ಯಾರೆಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದಿದೆ. ಅಂದರೆ ಇಷ್ಟೇ ಗ್ರಾಮಲ್ಲಿ ಮಾಡ್ಕೊಳ್ಳಿ, ಈ ಹರಳು ಇಷ್ಟೇ ಕ್ಯಾರೆಟ್ ಹರಳಾಗಿರಲಿ ಅನ್ನುವಂಥದ್ದು ಇರುತ್ತೆ. ನಾನು ಹೇಳಿದ ತಕ್ಷಣ ನೀವು ಹೋಗಿ ಒಂದು ಆಚಾರ ಅಂಗಡಿಯಲ್ಲಿ ಒಂದು ಉಂಗುರ ತಗೊಳ್ಳೋದಕ್ಕಿಂತಲೂ ಸಹ ನಿಮ್ಗೆ ಹತ್ರದಲ್ಲಿ ಯಾರಾದರೂ ಜ್ಯೋತಿಷಿಗಳಿದ್ದರೆ ಅವರು ತಿಳ್ಕೊಳ್ಳಿ, ಅಥವಾ ಸಮಯ ಸಿಗ್ತಾ ಬೇಕಾದ್ರೆ ನಮಗೆ ಒಂದು ಫೋನ್ ಮಾಡಿ, ನಾನು ಹೇಳ್ತೇನೆ. ಆದರೆ ಸಮಯಗಳಿದ್ದಾಗ ಹೇಳ್ತೇನೆ. ನೀವು ಒಂದು ರಾಶಿಗೆ ಇಷ್ಟು ಗ್ರಾಮ್ ಇರಬೇಕು ಅನ್ನುವಂಥದ್ದು ಒಂದು ಸೂಚನೆ ಇರುತ್ತೆ, ಇಷ್ಟೇ ಹರಳಿನ ಕ್ಯಾರೆಟ್ ಇರಬೇಕು ಅನ್ನುವಂಥದ್ದು ಇರುತ್ತೆ. ಅದನ್ನು ಮಾಡಿಸ್ಕೊಂಡು ಅನಂತರದಲ್ಲಿ ಅದನ್ನು ಧರಿಸ್ಕೊಳ್ಬೇಕು ನೀವು. ಅದನ್ನು ಸಹ ಯಾವ ಬೆರಳಿಗೆ ಧರಿಸ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಒಂದು ಕಲ್ಲರಿನ ಹರಳು, ಒಂದು ಗ್ರಹದ ಹರಳು ಯಾವ ಬೆರಳಿಗೆ ಹಾಕಬೇಕು ಅಂತಂದು ಇರುತ್ತೆ. ಅದನ್ನು ನೀವು ಧರಿಸ್ಕೊಂಡಾಗ ಈ ಒಳ್ಳೆ ಗ್ರಹಗಳಿದೆಯಲ್ಲ ಅದದೇ ಸಮಸ್ಯೆ ಇರಲ್ಲ, ಈ ಕೆಟ್ಟ ಗ್ರಹ ಇರುತ್ತದಲ್ಲ ಅದು ಸ್ವಲ್ಪ ಶಮನವಾಗುತ್ತೆ. ಆ ಒಬ್ಬ ಕೆಟ್ಟವನು ಸಹ ಈ ಒಳ್ಳೆಯವರ ಸಹವಾಸ ಸಂಗಡಕ್ಕೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ, ಅಥವಾ ಕೆಟ್ಟದನ್ನು ಮಾಡೋದನ್ನು ಬಿಡ್ತಾನೆ. ಇವನು ಸವಾಸೆ ಬೇಡಪ್ಪ, ಯಾಕೋ ಇವನು ಸುಮ್ಮನೆ ಏನು ಮಾಡಿದ್ರು ಇವನಿಗೇನು ಪ್ರಯೋಜನ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ಬಂದು ಕೆಟ್ಟದನ್ನು ಮಾಡೋದನ್ನು ನಿಲ್ಲಿಸ್ತಾನೆ. ಇದಕ್ಕೆ ನಿಮಗೆ ಆ ಹರಳು ಬಹಳ ಸಹಕಾರವನ್ನು ಕೊಡುತ್ತೆ. ಆದ್ದರಿಂದ ಯಾರಿಗೆ ಸಮಸ್ಯೆಗಳಿದೆ, ಜಾಸ್ತಿ ನಮಗೆ ಕಾಟಗಳು ಶುರುವಾಗಿದೆ ಅಂತೀರಿ, ಅಂಥವರು ಯಾವ ರಾಶಿಯವರು, ಆ ರಾಶಿಗೆ ಯಾವ ಅಧಿಪತಿ ಇದ್ದಾನೆ,
ಆ ರಾಶಿಯವರು ಯಾವ ಹರಳನ್ನ ಧರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ಎಷ್ಟು ಗ್ರಾಮಲ್ಲಿ ಆ ಹರಳಿರಬೇಕು, ಎಷ್ಟು ಕ್ಯಾರೆಟ್ ಹರಳಿರಬೇಕು, ಎಷ್ಟು ಗ್ರಾಮಲ್ಲಿ ಉಂಗುರ ಇರಬೇಕು, ಅದನ್ನು ಮಾಡ್ಕೊಂಡು ನೀವು ಆ ಬೆರಳುಗಳಿಗೆ ಧರಿಸ್ಕೊಳ್ಬೇಕಾದ್ರೆ ನೀವು ಡೈರೆಕ್ಟ್ ಧರಿಸ್ಕೊಳ್ಬೇಡಿ. ಧರಿಸ್ಕೊಳ್ಬೇಕಾದ್ರೂ ಒಂದು ವಾರ ದಿನಗಳು ನಕ್ಷತ್ರಗಳಿರುತ್ತೆ, ಅದನ್ನು ತಿಳ್ಕೊಳ್ಳಿ. ಅನಂತರದಲ್ಲಿ ಅದನ್ನು ದೇವರ ಸನ್ನಿಧಿಗೋ ಅಥವಾ ನಿಮ್ಮ ದೇವರ ಮೇಲೆ ಇರುವಂತಹ ಒಂದು ಚಿಕ್ಕದಾದಂಥ ಪಾತ್ರೆಗೆ ಹಾಲನ್ನು ಹಾಕಿ ಹಾಲೊಳಗಡೆ ಆ ಉಂಗುರವನ್ನು ಹಾಕ್ಬಿಡಿ. ಒಂದು 5 ನಿಮಿಷ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಪೂಜೆಯನ್ನು ಮಾಡಿ, ಪೂಜೆ ಎಲ್ಲ ಮಾಡಿದ್ಮೇಲೆ ಅಲ್ಲಿರುವಂತಹ ಹಾಲೊಳಗಡೆ ಇರುವಂತಹ ಉಂಗುರವನ್ನು ದೇವರಿಗೆ ತೋರಿಸಿ ಒಂದು ಕಣ್ಣಿಗೆ ಹೊತ್ಕೊಂಡು ಧರಿಸ್ಕೊಂಡ್ರೆ ಖಂಡಿತವಾಗಿ ನಿಮಗೆ ನಿಮ್ಮ ಸಮಸ್ಯೆ, ನಿಮ್ಮ ಗ್ರಹ ದೋಷ ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತೆ. ಇದನ್ನು ಫಾಲೋ ಮಾಡಿ ನೋಡಿ. ಬೇಕಾದ್ರೆ ನೀವು ನನಗೆ ಫೋನ್ ಮಾಡಿ ನೀವೇ ಹೇಳ್ತೀರಿ, ಇಲ್ಲ ಗುರುಗಳೇ ಇದಾದ್ಮೇಲೆ ನನಗೆ ಬಹಳ ಒಳ್ಳೇದಾಯ್ತು ಅಂತ ಹೇಳ್ತೀನಿ. ಇದನ್ನು ಮಾಡ್ತೀರಲ್ಲ, ಒಂದು ಕಮೆಂಟ್ ಮಾಡಿ. ನಮಸ್ಕಾರ. ಜ್ಯೋತಿರ್ಗಮಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.